ನಿನ್ನೆಯಷ್ಟೇ ರಾಜ್ಯ ಕಾಂಗ್ರೆಸ್ ಸರ್ಕಾರ 2.5 ವರ್ಷವನ್ನ ಪೂರ್ತಿ ಮಾಡಿದೆ. 2.5 ವರ್ಷದ ಸಂಭ್ರಮದಲ್ಲಿದ್ದಂತ ಸಂದರ್ಭದಲ್ಲೇ ಒಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಆ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ 2.5 ವರ್ಷದ ನಂತರ ಆಗಬಹುದಾದಂತ ಬದಲಾವಣೆ ಏನಿತ್ತು, ಅದರ ಮುನ್ಸೂಚನೆನಾ ಅನ್ನುವಂತ ಪ್ರಶ್ನೆ. ಅಖಾಡಕ್ಕಿಳಿದಿದ್ದಾರೆ ಅಣ್ತಮ್ಮ. ಮತ್ತೆ ರಾಜಕೀಯ ಹಂಗಾಮ ಶುರುವಾಗಿದೆ. ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಬರೆಯಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಕೊಟ್ಟ ಮಾತು ಇಟ್ಟ ಗುರಿ, ಡಿಕೆ ಬಣದಿಂದ ದೆಹಲಿ ಸವಾರಿ. ಹೈಕಮಾಂಡ್ಗೆ ವಾಗ್ದಾನ ನೆನಪಿಸೋದಕ್ಕೆ ಡಿಕೆ ಬಣ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆ. ಡಿಕೆ ಬಣದ ಪ್ರಮುಖ ಶಾಸಕರು ದೆಹಲಿಗೆ ಹೋಗಿದ್ದಾರೆ, ಕೆಲವರು ಹೋಗಿದ್ದಾರೆ, ಇನ್ನು ಕೆಲವರು ಹೋಗೋದಕ್ಕೆ ಬಾಕಿ ಇದೆ. ದೆಹಲಿ ಫ್ಲೈಟ್ ಬುಕ್ಕಿಂಗ್ ಆಗಿದೆ, ಟಿಕೆಟ್ ಬುಕ್ಕಿಂಗ್ ಆಗಿದೆ. ಡಿಕೆ ಶಿವಕುಮಾರ್ ಬಣದ ತಂತ್ರಗಾರಿಕೆ ಆ ರೀತಿಯಾದರೆ ಸಿದ್ದರಾಮಯ್ಯ ಬಣದ ತಂತ್ರಗಾರಿಕೆ ನಿನ್ನೆ ಒಂದು ಮೀಟಿಂಗ್ ಆಗಿದೆ, ಡಿನ್ನರ್ ಮೀಟಿಂಗ್ ಆಗಿದೆ. ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರುಗಳು, ನಾಯಕರು ಭಾಗಿಯಾಗಿದ್ದಾರೆ. ಅಲ್ಲಿಗೆ ನಿರ್ಣಾಯಕ ಹಂತಕ್ಕೆ ಬರ್ತಾ ಇದೆಯಾ ಕಾಂಗ್ರೆಸ್ನ ಪವರ್ ಗೇಮ್ ಪಾಲಿಟಿಕ್ಸ್ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಡಿಕೆಶಿ ಬೆಂಬಲಿತ 15ಕ್ಕೂ ಹೆಚ್ಚು ಶಾಸಕರು, ಕೆಲವರು ಹೋಗಿದ್ದಾರೆ, ಇನ್ನು ಕೆಲವರು ಹೋಗೋದಕ್ಕೆ ಬಾಕಿ ಇದ್ದಾರೆ. ಇನ್ನು ಚಲುವರಾಯಸ್ವಾಮಿ ಹೋದ್ರು, ಪ್ರಶ್ನೆ ಮಾಡಿದ್ರೆ ಇಲ್ಲ ರೀ ನಾನು ಹೋಗಿದ್ದು ನನ್ನ ಇಲಾಖೆಯ ಕೆಲಸಕ್ಕೆ ಅಂತ ಹೇಳಿದ್ರು. ಇವತ್ತು ಇನ್ನೊಂದಿಷ್ಟು ಜನ ಶಾಸಕರು ಹೊರಟಿದ್ದಾರೆ. ಶಾಸಕರ ಪಟ್ಟಿಯೇ ಇದೆ ನಮ್ಮ ಬಳಿ. ಗಣಿಗ ರವಿಕುಮಾರ್, ಆನೇಕಲ್ ಶಿವಣ್ಣ, ಕುಣಿಗಲ್ ರಂಗನಾಥ್, ಗುಬ್ಬಿ ವಾಸು, ನೆಲಮಂಗಲ ಶ್ರೀನಿವಾಸ್, ದಿನೇಶ್ ಗೂಳಿಗೌಡ, ಟಿ.ಡಿ. ರಾಜೇಗೌಡ ಶೃಂಗೇರಿ, ಶರತ್ ಬಚ್ಚೇಗೌಡ, MLC ರವಿ, ಡಿಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿಯೂ ಕೂಡ ಅವರು. ಇವರೆಲ್ಲರೂ ಕೂಡ ದೆಹಲಿಯ ಕಡೆಗೆ ಹೊರಟಿದ್ದಾರೆ. ಬಸವರಾಜ ಶಿವಗಂಗಾ ಕೂಡ ಮಾತನಾಡಿದ್ದಾರೆ ನಿನ್ನೆ. ಕುಣಿಗಲ್ ರಂಗನಾಥ್, MLC ರವಿ ಇವರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಮಾತನಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಶಾಸಕರಿದ್ದಾರೆ. ಶಾಸಕರು ದೆಹಲಿ ವಿಮಾನವನ್ನು ಹತ್ತೋದಕ್ಕಿಂತ ಮೊದಲು ಒಂದಿಷ್ಟು ಬೆಳವಣಿಗೆ ಆಯಿತು. ಅದು DK ಸುರೇಶ್ ಅವರು ಕೊಟ್ಟಂತ ಒಂದು ಹೇಳಿಕೆ. CM ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅನ್ನೋದು ಆ ಮಾತಿನ ತಾತ್ಪರ್ಯ, ಆ ಮಾತಿನ ಅರ್ಥ. ಅದಾದ ನಂತರ ಒಂದು ಡಿನ್ನರ್ ಮೀಟಿಂಗ್ ಆಯಿತು ಅಂತ ನಾನು ಈಗಾಗಲೇ ಹೇಳಿದೆ. ಅಲ್ಲಿ KN ರಾಜಣ್ಣ ಮಾತನಾಡಿದರು. ಅವರು DK ಸುರೇಶ್ ಅವರಿಗೆ ತಿರುಗೇಟು ಕೊಟ್ಟರು. ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು. ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ. ಯಾರೇ ಜನರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವರ ಕರ್ತವ್ಯ. ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು. ಡಿಕೆ ಶಿವಕುಮಾರ್ ಅವರು CM ಆಗಲಿ ಅನ್ನೋ ಕಾರ್ಯಕರ್ತರ ಅಭಿಪ್ರಾಯ ಸರ್. ನಿನ್ನೆನೂ ಕೂಡ ಘೋಷಣೆ ಕೂಗಿದ್ದಾರೆ. ಇನ್ನೆಷ್ಟು ದಿನ ಕಾಯಬೇಕು? ನಿಮ್ಮ ಮುಂದೆ ನಡೆಯುವಂಥ ಚರ್ಚೆ ಅಲ್ಲ, ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳು. ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ದೆಹಲಿಗೆ ಅವರು ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ನಾವಿಲ್ಲಿ ಸೇರಿದ್ದಂಥದ್ದು ಊಟ ಮೊದಲನೇದು. ಎರಡನೇದು, ಪಕ್ಷನ ನಾವು ಸಂಘಟನೆ ಮಾಡಿ ಮತ್ತೆ 2028ಕ್ಕೆ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದಕ್ಕೆ ಯಾವ ರೀತಿ ಕಾರ್ಯತಂತ್ರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಮಾತು ಉಳಿಸ್ಕೋತಾರೆ ಅಂತ ಒಂದು ಮಾರ್ಮಿಕವಾಗಿ ಮಾತಾಡಿದ್ದಾರೆ ಸರ್. ಆಯ್ತಪ್ಪ, ಈ AICCನಲ್ಲಿ ಒಂದು ಲೆಟರ್ ನೀವೆಲ್ಲ ಓದಿದಿರೋ ನೋಡಿದಿರೋ, ತೋರಿಸ್ತೀನಿ ನಿಮಗೆ. ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ಆಫ್ಟರ್ ದಟ್ ಅದೇ ಲೆಟರಲ್ಲಿ AICC ಕಮ್ಯುನಿಕೇಶನ್ ಅಲ್ಲಿ ಏನಿದೆ, DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM, ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದ್ರು. ರೈಟಿಂಗ್ ನಲ್ಲಿ ಇದೆ, ಅದು ಫಾಲೋ ಆಗಿದೆಯಾ? ರಾಜಣ್ಣ ಅವರು DK ಸುರೇಶ್ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ಕೊಟ್ಟ ಪ್ರತಿಕ್ರಿಯೆ ಆಗಿತ್ತು. ಲೋಕಸಭಾ ಎಲೆಕ್ಷನ್ ವರೆಗೆ ಮಾತ್ರ DK ಶಿವಕುಮಾರ್
ಏಕೈಕ ಉಪಮುಖ್ಯಮಂತ್ರಿಯಾಗಿರ್ತಾರೆ, ನಂತರ ಬದಲಾವಣೆ ಆಗತ್ತೆ ಅನ್ನುವಂಥ ಮುನ್ಸೂಚನೆ ಇತ್ತು. ಆ ಮಾತನ್ನು ಉಳಿಸ್ಕೊಂಡ್ರ ಇವರು ಅಂತ. ಅಂದರೆ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳನ್ನು ನೇಮಕ ಮಾಡಿದ್ರಾ ಅಂತ ಪ್ರಶ್ನೆ ಕೇಳ್ತಾ ಇರೋದವರು. ಅವರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರಾ ಅಂತ. ಈ ಮಧ್ಯೆ ಅಧಿಕಾರ ಹಂಚಿಕೆಯ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಚೆಕ್ಮೇಟ್ ಇಟ್ಟಿದ್ದಾರೆ. ಯಾವ ನವೆಂಬರ್ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ಅಧಿಕಾರ ಮತ್ತಷ್ಟು ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರುತ್ತೆ ಅಂತ ಅವರು ಮಾತನಾಡಿದ್ದಾರೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಚಾಮರಾಜನಗರಕ್ಕೆ ಬರಬಾರದು ಅಂತ ಯಾರು ಹೇಳ್ತಾ ಇದ್ರು ಅವರಿಗೆ ಅರಿವಾಗಲಿ ಅಂತಕ್ಕಂಥದ್ದು 2ನೇದು. 3ನೇದು, ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ, ಅಧಿಕಾರ ಹೋಗಿಲ್ಲ, ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿದ್ರು. ಇನ್ನೂ ಗಟ್ಟಿ ಆಗುತ್ತೆ ಸರ್. ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಆಗುತ್ತೆ ಸರ್. ಗಟ್ಟಿ ಆಗಿರ್ತದೆ, ಈಗಲೂ ಗಟ್ಟಿಯಾಗಿದೆ, ಮುಂದೇನೂ ಗಟ್ಟಿಯಾಗಿರ್ತದೆ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇರೋದು. ಅನಾವಶ್ಯಕ ಚರ್ಚೆ ನಡೀತಾ ಇರೋದು. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದವು. 2 ವರ್ಷ ಆದ್ಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಉಟ್ಕೊಂಡಿದ್ದಾವೆ ಅಷ್ಟೇ. ಇಲ್ಲ, ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. 2028ಕ್ಕೆ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗುತ್ತೆ. ಅದು ನೋಡೋಣ, ಚುನಾವಣೆ ಬರಲಿ. ಶಾಸಕರು MLCಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಕೇಳಿಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ, ನನಗೆ ಗೊತ್ತಿಲ್ಲ. ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯಿತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಈ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ನಟರಾಜ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ ರವೀಂದ್ರ ರೇಷ್ಮೆ ಜೊತೆಗಿದ್ದಾರೆ. ಸರ್ ನಮಸ್ತೆ. ಅದೇ ರೀತಿ JDS ವಕ್ತಾರ ನಾಗೇಂದ್ರ ಬಾಬು ಅವರು, ಬಿಜೆಪಿಯಿಂದ ಉತ್ಕರ್ಷ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ನಟರಾಜ್ ಗೌಡ್ರಿಂದ ಶುರು ಮಾಡ್ತೀನಿ. ಯಾವುದರ ಮುನ್ಸೂಚನೆ ಕೊಡ್ತಾ ಇದೆ ನಿಮ್ಮೊಳಗಾಗ್ತಾ ಇರುವಂತ ಬೆಳವಣಿಗೆ? ಇಲ್ಲ, ನಮ್ಗೆ ಸ್ವಾಭಾವಿಕವಾಗಿ 2.5 ವರ್ಷ ನಂತರ ಒಂದು ಸಂಪುಟ ಪುನರಚನೆ ಆಗುತ್ತೆ ಅಂತ ಒಂದು ಮಾಹಿತಿ ಇತ್ತು. ಹಾಗಾಗಿ 2.5 ವರ್ಷ ನನಗೆ ಮುಗ್ದಿದೆ, ಹಾಗಾಗಿ ಸಂಪುಟ ಪುನರಚನೆ ಆಗಬಹುದು ಅನ್ನೋ ಒಂದು ಕಾರ್ಯಕರ್ತನಾಗಿ ನನಗೂ ಒಂದು, ಯಾಕಂದ್ರೆ ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಯವರಾಗಲಿ ಉಪಮುಖ್ಯಮಂತ್ರಿಯವರಾಗಲಿ ಅದು ಹೇಳಿಲ್ಲ. ಬಟ್ ಆದ್ರೆ ಒಂದು ಸ್ವಾಭಾವಿಕವಾಗಿ, ಯಾಕಂದ್ರೆ ನಾವು ಫಸ್ಟ್ 2013-18 ನೋಡಿದಾಗ್ಲೂ ಅಷ್ಟೇ ಎಲ್ಲಾ ಸರ್ಕಾರಗಳು ಮುಖ್ಯಮಂತ್ರಿಗಳ ಪರಮಾಧಿಕಾರ ಇರ್ತದೆ ಸಂಪುಟ. ಸೊ ನಟರಾಜ್ ಗೌಡ್ರು ಹೇಳ್ತಾ ಇರೋದು ಇದು ಕೇವಲ ಕ್ಯಾಬಿನೆಟ್ ರೀಶಫಲ್ ನ ಮುನ್ಸೂಚನೆ, ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಅಲ್ಲ. ಹೌದು, ಖಂಡಿತ. ಯಾಕಂದ್ರೆ ಈಗ ನಾಯಕತ್ವ ಬದಲಾವಣೆ ಅಂತದ್ದು ಇಲ್ಲಿ ಚರ್ಚೆ ಮಾಡುವಂತದ್ದು ಅದಾಗಲ್ಲ. ಯಾಕಂದ್ರೆ ನಾವೆಲ್ಲ 2.5 ವರ್ಷಗಳಿಂದ ಇದನ್ನ ಮತ್ತೆ ಚರ್ಚೆ ಮಾಡ್ತಾನೆ ಇದೀವಿ. ಈಗ ಮುಖ್ಯಮಂತ್ರಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೆ ಮಾನ್ಯ DK ಶಿವಕುಮಾರ್ ಅವರು ಅಧ್ಯಕ್ಷರು, ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ನಾಯಕತ್ವನೂ ಬದಲಾವಣೆ ಆಗೋದಿಲ್ಲ, ಅದೆಲ್ಲ ಹೈಕಮಾಂಡ್ ಬಿಟ್ಟ ವಿಚಾರ, ಇಲ್ಲೆಲ್ಲ ನಾವು ಚರ್ಚೆ ಮಾಡುವಂತದ್ದು ಅಪ್ರಸ್ತುತ ಮತ್ತೆ ಅಸಮಂಜಸ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಅಪ್ರಸ್ತುತ, ಅಸಮಂಜಸ. ನಾನು ರವೀಂದ್ರ ರೇಷ್ಮೆ ಸರ್ ಇನ್ಕ್ಲೂಡ್ ಮಾಡ್ಕೋತೀನಿ. ಸರ್, ಇದು ಕ್ಯಾಬಿನೆಟ್ ರೀಶಫಲ್ ನ ಒಂದು ಸಹಜ ಪ್ರಕ್ರಿಯೆ ಅಷ್ಟೇ, ಅದರ ಮುನ್ನುಡಿ ಇದು, ನಾಯಕತ್ವ ಬದಲಾವಣೆಯದ್ದಲ್ಲ ಅಂತ ಹಂಗ ಅನ್ಸತ್ತಾ ಸರ್ ಇದು? ನೋಡಿ, ಇದೇ ಮೊದಲ ಬಾರಿಗೆ ಅಧಿಕಾರಾರೂಢ ಪಕ್ಷ ಅರ್ಧ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಇದುವರೆಗೂ 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು ಅಂತ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದ ಸರ್ಕಾರಗಳು ನಿನ್ನೆ ಇದೇ ಮೊದಲ ಬಾರಿಗೆ 2.5 ವರ್ಷ ಆಯ್ತು ಅಂತ ಅಂದ್ಬಿಟ್ಟು ಜಾಹೀರಾತು ಕೊಟ್ಟು ಸಂಭ್ರಮ ಪಟ್ಟಿದ್ದಾರೆ. ಇದು ಒಳ್ಳೆ ಶಾಲೆ ಕಾಲೇಜುಗಳಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ಇರುತ್ತಲ್ಲ, ಮಿಡ್ ಟರ್ಮ್ ಎಕ್ಸಾಮ್ ಪಾಸ್ ಆಗ್ಬಿಟ್ವಿ, ರ್ಯಾಂಕ್ ಬಂದ್ಬಿಟ್ವಿ ಅಂತಂದ್ಬಿಟ್ಟು ಆ ರೀತಿ ಜಾಹೀರಾತು. ಯಾಕೆ 2 ಬಣಕ್ಕೂ ಕೂಡ ಈ ಅರ್ಧ ವಾರ್ಷಿಕ ಪರೀಕ್ಷೆ ಬಹಳ ಮುಖ್ಯ ಅನ್ಸ್ಬಿಟ್ಟೈತೆ. ಇದೊಂದು ಅಗ್ನಿ ಪರೀಕ್ಷೆ ಆಗೋಗ್ಬಿಟ್ಟಿದೆ ಸರ್. ಇದು DK ಸುರೇಶ್ ಅವ್ರ ಮಾತಿದೆಯಲ್ಲ ಸರ್, ಯಡಿಯೂರಪ್ಪ ಅವರಿಗೆ 75 ವರ್ಷ ಆದಾಗ ಯಡಿಯೂರಪ್ಪ ಅವರಿಗಿಂತ ಜಾಸ್ತಿ ಸೆಲೆಬ್ರೇಟ್ ಮಾಡಿದ್ದು ಬೇರೆಯವರು, ಹಂಗಾಯ್ತಾ ಅಂತ ಇದು? ಹೌದು. ಅಲ್ಲ, ಈಗ ಇದಕ್ಕೊಂದು ಚಾರಿತ್ರಿಕ ಆಯಾಮ ಇದೆ, ಸಾಮಾಜಿಕ ಆಯಾಮ ಇದೆ. ಒಂದ್ ನೆನಪಿರ್ಲಿ, ಕಳೆದ 54 ವರ್ಷಗಳಿಂದ ಅಂದ್ರೆ 1971ರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗ ನೆಹರು ಗಾಂಧಿ ಕಾಂಗ್ರೆಸ್ನಿಂದ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಂತ ಪರಿವರ್ತನೆ ಆಯಿತು, ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಂತಂದ್ರೆ
ಅದು ಲಿಂಗಾಯತ ಒಕ್ಕಲಿಗ ವಿರೋಧಿ ರಾಜಕೀಯ ಆಂದೋಲನವಾಗಿ ನಡ್ಕೊಂಡು ಬಂದ್ಬಿಟ್ಟಿದೆ. ನಮಗೆ ನೆನಪಿರಲಿ, 1972ರಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆದ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆದವರು ಅಂತಂದ್ರೆ ಎಸ್.ಎಂ. ಕೃಷ್ಣ. ಅದು ಎಷ್ಟು 40 ವರ್ಷಗಳ ನಂತರ ಎಸ್.ಎಂ. ಕೃಷ್ಣ ಅವ್ರು ಆದರೂ ಅವರು ಅತಿಯಾದ ಆತ್ಮವಿಶ್ವಾಸದಿಂದ 5 ವರ್ಷ ಪೂರ್ಣಗೊಳಿಸೋಕ್ಕಿಂತ ಮುಂಚೆನೆ 4.5 ವರ್ಷಕ್ಕೆ ಅವಧಿ ಪೂರ್ವದಲ್ಲಿ ವಿಧಾನಸಭೆ ವಿಸರ್ಜಿಸಿ ಚುನಾವಣೆ ಎದುರಿಸ್ಲಿಕ್ಕೆ ಹೋಗ್ಬಿಟ್ಟು ಮುಗ್ಗರಿಸ್ಬಿಟ್ರು. ಅವ್ರಿಗೆ ಹಿನ್ನಡೆ ಆಗ್ಬಿಡ್ತು. ಅದಾದ ನಂತರ ಮತ್ತೊಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಕಾಂಗ್ರೆಸ್ ಅಲ್ಲಿ ಅಥವಾ ಲಿಂಗಾಯತ ಮುಖ್ಯಮಂತ್ರಿ ಆಗೋದು ಕೂಡ ಅಸಾಧ್ಯ ಅನಿಸ್ಬಿಟ್ಟಿದೆ. ವೀರೇಂದ್ರ ಪಾಟೀಲ್ ಒಬ್ರು ಮುಖ್ಯಮಂತ್ರಿ ಆಗಿದ್ರು, ಆದ್ರೆ ಅವ್ರಿಗೆ ಪ್ರಕೃತಿ ಅವ್ರಿಗೆ ವಿರುದ್ಧವಾಗಿಬಿಡ್ತು. ಅವ್ರ ಆರೋಗ್ಯ ದಿಢೀರ್ನೆ ಅವರ ಆರೋಗ್ಯ ಕೈ ಕೊಟ್ಟಿದ್ರಿಂದ ಒಕ್ಕಲಿಗ ಮುಖ್ಯಮಂತ್ರಿ ಆಗೋದಕ್ಕೆ ಕಾಲ ಪಕ್ವವಾಗ್ತಾ ಇರೋದಾ ಇದು? ಅವರು ಪ್ರಚಂಡ ಜಯ ಗಳಿಸ್ಕೊಟ್ರು ಕೂಡ ಅವರು 11 ತಿಂಗಳಿಗೆ ಆರೋಗ್ಯ ಕೈ ಕೊಟ್ಟಿದ್ರಿಂದ ಅವ್ರು ಕೆಳಗಿಳಿಬೇಕಾಗಿ ಬಂತು. ದಿಲ್ಲಿಗೆ ಹೋಗಿರೋ ಶಾಸಕರು ಬಹುತೇಕ ಅವ್ರು ಒಕ್ಕಲಿಗ ಸಮುದಾಯದವರು. ಅದು ಏನ್ ತೋರಿಸುತ್ತೆ ಅಂತಂದ್ರೆ, ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಮಾಜಿಕ ಸಂಘರ್ಷ ಕೂಡ ಮುಂಚೂಣಿಗೆ ಬರ್ತಾ ಇದೆ. ಉತ್ಕರ್ಷ್, ನಾನು ನಟರಾಜ್ ಗೌಡ್ರು ಮಾತನಾಡಿದ್ದನ್ನು ನೋಡಿದ್ರಿ. ಕ್ಯಾಬಿನೆಟ್ ರೀಶಫಲ್ ಸಹಜ ಪ್ರಕ್ರಿಯೆ ರೀ, ಅದು ಬೇರೆ ಏನೂ ಅಲ್ಲ, ಅದಕ್ಕೆ ಅಪಾರ್ಥ ಕಲ್ಪಿಸಬೇಕಾದಂತ ಅಗತ್ಯ ಇಲ್ಲ ಅಂತ. ರಕ್ಷತ್ ನೋಡಿ, ಒಂದೇ ನಿಮಿಷ. ಏನು ಅಂದ್ರೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಕಳೆದ 2.5 ವರ್ಷದಿಂದ CM DCM ಬಿಟ್ರೆ ಇನ್ನೇನು ಕೂಡ ಚರ್ಚೆ ಆಗ್ತಾ ಇಲ್ಲ. ನೋಡಿ, ಕಾಂಗ್ರೆಸ್ನವರು ಡೈವರ್ಷನ್ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈಗಳು. ಮೊದಲು ಏನ್ ಹೇಳಿದ್ರು ಜನಕ್ಕೆ? ಜಾತಿ ಗಣತಿ ಅಂತ ಹೇಳಿದ್ರು, ಆ ನಂತರ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರು, ಆ ನಂತರ RSS ಮಂತ್ರಿಮಂಡಲ, ಈಗ ಮುಖ್ಯಮಂತ್ರಿ ಬದಲಾವಣೆ, ಅದನ್ನೇ ಹೇಳ್ತಿರೋಂಥದ್ದು. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಂತ್ರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಅಂತಂದ್ರೆ ಮಾತನಾಡ್ಲಿಕ್ಕೆ ಯಾರಿಗೂ ಕೂಡ ಆಸಕ್ತಿ ಇಲ್ಲ. ಆದ್ರೆ ಇವತ್ತು ಮುಖ್ಯಮಂತ್ರಿ ಯಾರು, ಉಪಮುಖ್ಯಮಂತ್ರಿ ಯಾರು, ನಾಮುಂದು ತಾಮುಂದು ಅಂತ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಕೇಳಿಸ್ಕೊಳ್ರಿ, ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಇದನ್ನ ಸಿದ್ದರಾಮಯ್ಯನವ್ರು ಹೇಳ್ತಾರೆ 17ನೇ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ. ಆದ್ರೆ ವೇರಸ್ DK ಶಿವಕುಮಾರ್ ಅವರು ಹೇಳ್ತಾರೆ ನಾನ್ ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಫಲ ಇದೆ ಅಂತ. ಸೊ ಈಗ ನಾನ್ ಕೇಳ್ತಾ ಇರ್ತಕ್ಕಂಥ ಜನರನ್ನ ಗೊಂದಲದಲ್ಲಿ ಇಡುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ಈ ರಾಜ್ಯದ ದುರ್ದೈವ ಏನ್ ಗೊತ್ತೇನ್ರಿ? ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಕ್ಕಂಥ ಆಸಕ್ತಿಯನ್ನ ಬೆಳಗಾವಿಲಿ ಬೀದಿಲ್ ಮಲಗಿದಲ್ಲ ರೈತರನ್ನ, ಅಲ್ಲಿ ಹೋಗಿ ಭೇಟಿ ಮಾಡುವ ಪೊಲಿಟಿಕಲ್ ಡಿಬೇಟ್ ನಾಗೇಂದ್ರ ಬಾಬು ಅವರೇ. ಸರ್, ಅನೇಕ ಸಂದರ್ಭಗಳಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡಿ, ಇಲ್ಲಿ ಹೈಕಮಾಂಡ್ ಇವ್ರು ಪದೇ ಪದೇ ಹೇಳ್ತಾರೆ ನಮ್ದು ಪ್ರಬಲವಾಗಿರ್ತಕ್ಕಂಥ ಹೈಕಮಾಂಡ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೈಕಮಾಂಡ್ ಒಂದೇ ದಿವಸದಲ್ಲಿ ಒಂದು ಮಾತನ್ನು ಹೇಳ್ಬೋದಿತ್ತು, ಹೌದು 2.5 ವರ್ಷ ನಾವು ಮಾತು ಕೊಟ್ಟಿದ್ದೀವಿ, ಅವ್ರು ಕೊಡ್ತೀವಿ ಅಂತಕ್ಕಂಥ. ಈಗ ತಾನೇ ಮಾನ್ಯ ಕಾಂಗ್ರೆಸ್ ವಕ್ತಾರ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ ಅವರು? ಇದು ಸಂಪುಟ ಪುನರ್ರಚನೆ ಅಂತ. ಹಾಗಾದ್ರೆ ನೀವು ಹೇಳ್ತಾ ಇದ್ದೀರಾ 2.5 ವರ್ಷಗಳಲ್ಲಿ ಅನೇಕ ನಾವು ಸಾಧನೆಗಳು ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರಲ್ಲ, ಹಾಗಾದ್ರೆ ಅದರಲ್ಲಿ ಒಂದು ಲೈನ್ ಕೂಡ ಇದೆ. ಇವರೇ ಒಬ್ಬ ಶಾಸಕರು ಹೇಳ್ತಾರೆ, ಕೆಲವು ಶಾಸಕರುಗಳ ಕಳಪೆ ವೈಖರಿ ಇರ್ತಕ್ಕಂಥವ್ರನ್ನ ಬದಲಾವಣೆ ಮಾಡ್ತೀವಿ ಅಂತ. ಹಾಗಾದ್ರೆ ಕಳಪೆ ಶಾಸಕರಿದ್ರೆ ನಿಮ್ಮ ಇದು ಆಡಳಿತ ಕುಸಿದಿದೆ ಅಂತಕ್ಕಂಥದ್ದು ಒಂದಾದ್ರೆ, ಎರಡನೇದು ಎಲ್ಲೋ ಒಂದು ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಸಮಾಜ ಇವತ್ತು ಒಂದು ಬದಲಾವಣೆ ಕೇಳ್ತಾಗಲೇ ರೇಷ್ಮೆ ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇದ್ರು, ಸನ್ಮಾನ್ಯ ದೇವೇಗೌಡರು, SM ಕೃಷ್ಣ ಅವರು, ಕುಮಾರಸ್ವಾಮಿ ಅವರು ಅಂತ. ಒಂದು ಮತ್ತೊಬ್ಬ ನಾಯಕ ನಮ್ಮ ಸಮಾಜದಿಂದ ಮುಂದಕ್ಕೆ ಬರ್ತಾನೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಅವ್ರಿಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಕೂಡ ಪೆನ್ನು ಪೇಪರ್ ಕೊಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ರು. ಹಾಗಾದ್ರೆ ಪೆನ್ನು ಪೇಪರ್ ಯಾವಾಗ ಕೊಡ್ತಾರೆ ಅಂತ ನಟರಾಜ್ ಗೌಡ್ರು. ಅದಕ್ಕೆ ಇವತ್ತು ನೋಡಿ ಒಕ್ಕಲಿಗರ ಸಮಾಜದ ವರ್ಷ ಆಯ್ತು ಅದೇ ಆ ಸಮಾಜಕ್ಕೆ DK ಶಿವಕುಮಾರ್ ಒಕ್ಕಲಿಗ ಬೆಲ್ಟ್ ಅಲ್ಲಿ ಓಟ್ ಕೇಳಿದ್ದು, ಅಧಿಕಾರ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದೆ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ದು. ಪೆನ್ನು ಪೇಪರ್ ಕೊಡೋದಕ್ಕೆ ಇಷ್ಟು ವಿಳಂಬ ಮಾಡಿದ್ರೆ ಹೆಂಗೆ? 2.5 ವರ್ಷ ಆದ್ರೂ ಕೂಡ ಇನ್ನೂ ಪೆನ್ನು ಪೇಪರ್ ಸಿಕ್ಕಿಲ್ಲ ಅಂತಂದ್ರೆ. ಈಗ ನೋಡಿ, KPCC ಅಧ್ಯಕ್ಷರು ಮನೆ DK ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ದಾರೆ. ಅವ್ರಿಗೆ ಅರ್ಬನ್ ಡೆವಲಪ್ಮೆಂಟ್, ನೀರಾವರಿ ಮಂತ್ರಿ ಕೊಡಲಾಗಿದೆ. KPCC ಅಧ್ಯಕ್ಷರಾಗಿ ಮುಂದುವರಿದ್ದಾರೆ. ಆಮೇಲೆ ಅವಕಾಶಗಳು ನಾವು ಯಾರೋ ಚರ್ಚೆ ಮಾಡೋ ಮುಖಾಂತರ, ಗೊಂದಲ ಮುಗಿಸೋ ಮುಖಾಂತರ ಬರೋದಿಲ್ಲ. ಅವಕಾಶಗಳು ಯಾಕಂದ್ರೆ ಶಾಸಕಾಂಗ ಪಕ್ಷದ ತೀರ್ಮಾನ ಆಗಿ 135 ಶಾಸಕರು ತೀರ್ಮಾನ ಮಾಡಿ DK ಶಿವಕುಮಾರ್ ಆದಿಯಾಗಿ ಮಾನ್ಯ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಅದು ಮುದ್ರೆ ಒತ್ತಿದೆ. ಹಾಗಾಗಿ ಇಲ್ಲಿ ಬದಲಾವಣೆ ಅಥವಾ ಚರ್ಚೆ ಆಸ್ಪದನೆ ಇಲ್ಲ. ಚರ್ಚೆ ಏನಂದ್ರೆ ಈಗ 2.5 ವರ್ಷ ಆಗಿರೋದ್ರಿಂದ ಈಗ ದಿಲ್ಲಿಗೆ ಹೋಗ್ತಿದ್ದಾರೆ ಶಾಸಕರೆಲ್ಲ. ಹೇಳಿದ್ರಲ್ಲ, 2 ತರ ಜನ ಇರ್ತಾರೆ, ಒಬ್ರು ಸಂಘಟನೆ ಮಾಡೋರಂತೆ, ಇನ್ನೊಬ್ರು ಪ್ರತಿಫಲನ ಅನುಭವಿಸೋರು. ಯಾರು ಹೇಳ್ತಾ ಇದಾರೆ ಗೌಡ್ರೆ? ಅದನ್ನ ಹೇಳ್ಬೇಕು ನೀವು. ಜನರನ್ನ ಗೊಂದಲದಲ್ಲಿ ಇಡುವಂತ ಕೆಲಸ ಮಾಡಬೇಡಿ ನೀವು. ಒಂದ್ ನಿಮಿಷ ಉತ್ಕರ್ಷ್, ಅದು ಬಿಜೆಪಿ ಅಧ್ಯಕ್ಷರು ಹೇಳಿದ್ರಲ್ವಾ, ಇಂದಿರಾ ಗಾಂಧಿ ಹೇಳಿದ್ರು, ಹೇಳ್ಬೇಕು ನೀವು. ಏನ್ ಮಾತಾಡ್ತೀರಾ? ನಟರಾಜ್ ಗೌಡ್ರೆ ಒಂದ್ ನಿಮಿಷ, ಉತ್ಕರ್ಷ್ ಬಿಜೆಪಿ ಈಗ ಆಯ್ತು. ಈಗ ನಟರಾಜ್ ಗೌಡ್ರೆ, ಈಗ ಇಲ್ಲಿ ದಿಲ್ಲಿಗೆ ಹೋಗಿರುವಂತ ಶಾಸಕರೆಲ್ಲ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ಹೋಗಿರೋದಾ? ಇದು ನನಗೆ ಆಶ್ಚರ್ಯ ಅಂತ ಅನ್ಸುತ್ತೆ. ಏನ್ ಮಾತಾಡ್ತಾರೆ ಶಾಸಕರು ಹೋಗಿ? ಈಗ ನೋಡಿ, ಈಗ
ಚಲುವರಾಯಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಆಲ್ರೆಡಿ ಮಂತ್ರಿ ಇದ್ದಾರೆ, ಅವ್ರೇನು ಕ್ಯಾಬಿನೆಟ್ ರಿಷಫಲ್ಗೆ ಕೇಳಕ್ ಹೋಗಿದ್ದೀನಿ ಅಂತ ಹೇಳ್ತಲ್ಲ. ನನ್ನ ಕೇಂದ್ರ ಸರ್ಕಾರ ಸಚಿವರ ಜೊತೆ ಮೀಟ್ ಮಾಡ್ಬೇಕಿದೆ, ನನಗೆ ಕೆಲಸ ಇದೆ, ಇಲಾಖೆಯ ಕೆಲಸ ಇದೆ, ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಬೇರೆ ಶಾಸಕರುಗಳೆಲ್ಲ ಹೋಗಿರ್ಬೋದು, ಮಾನ್ಯ ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡ್ತಾರೆ, ಮತ್ತೆ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿ ತಮ್ಮ ಮನವಿ ಏನಿದೆಯೋ ಕೊಡ್ತಾರೆ. ನೋಡ್ರಿ 10 ಜನ 5 ಜನ ಶಾಸಕರು ಹೋಗಿ ಈಗ ಬಿಜೆಪಿ ತರ ರೆಸಾರ್ಟ್ ರಾಜಕಾರಣ ಮಾಡ್ತಾರೆ. 40 ಜನ 50 ಜನ ಹೋಗಿ ಶಾಸಕರೇನು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ಶಾಸಕರು ಎಲ್ಲಾ ಕೆಲಸ ಮಾಡೋ ಟೈಮಲ್ಲಿ 365 ಡೇಸ್ ಕೆಲಸ ಮಾಡ್ತಾರೆ. ಸಮಯದಲ್ಲಿ ಒಂದು ರೀಶಫಲ್ ಅಂತ ಒಂದು ಚರ್ಚೆ ಬಂದಿರೋದ್ರಿಂದ ನೋಡಿ, ಸ್ವಾಭಾವಿಕ ಚರ್ಚೆ. ಈಗ ಮುಖ್ಯಮಂತ್ರಿಗಳು ಅಧಿಕೃತವಾಗೂ ಹೇಳಿಲ್ಲ ನಾನು ರೀಶಫಲ್ ಮಾಡ್ತೀನಿ ಅಂತ ಹೇಳಿಲ್ಲ. ಯಾಕಂದ್ರೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ, ಹೇಳ್ತೀವಿ ಅಂತ ಹೇಳಿದ್ದಾರೆ. ರೀಶಫಲ್ ಆಗುತ್ತೆ, ಮುಂದಕ್ಕೆ ರೀಶಫಲ್ ಆಗುತ್ತೆ. ಆ ಸಮಯದಲ್ಲಿ ಇನ್ಕ್ಲೂಡ್ ಮಾಡ್ಕೋತೀನಿ ಸರ್. ಇಲ್ಲಿ ಎರಡು ವಾದ ರವೀಂದ್ರ ರೇಷ್ಮೆ ಸರ್. ಒಂದು, ಕ್ಯಾಬಿನೆಟ್ ರೀಶಫಲ್ನ ಬಗ್ಗೆ ಧ್ವನಿ ಎತ್ತಿ ಅದಾಗಬೇಕು ಅಂತ ಬಯಸೋರು ಒಂದು ಟೀಮು, ಸಿದ್ದರಾಮಯ್ಯ ಅವರ ಟೀಮು. ಇಲ್ಲ, ಅಧಿಕಾರವೇ ಬದಲಾಗಬೇಕು, ನಾಯಕತ್ವವೇ ಬದಲಾಗಬೇಕು ಅಂತ ಬಯಸ್ತಾ ಇರೋದು ಮತ್ತೊಂದು ಟೀಮು. ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲ್ಕತ್ತಾ ಈ ವಿಚಾರದಲ್ಲಿ? ನೋಡಿ, ಕಾಂಗ್ರೆಸ್ನಲ್ಲಿ ಹೈಕಮಾಂಡು 44 ಸೀಟ್ ಬಂದಾಗ್ಲಾಗ್ಲಿ 52 ಸೀಟ್ ಬಂದಾಗ್ಲಿ ಯಾವತ್ತೂ ಕೂಡ ಹೈಕಮಾಂಡ್ ದುರ್ಬಲ ಆಗೋದೇ ಇಲ್ಲ. ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಬರೀ 2 ಸೀಟ್ ಬಂತು, ಅಸೆಂಬ್ಲಿ ಸೀಟ್ 2 ಸೀಟ್ ಬಂದರೂ ಕೂಡ ಸಶಕ್ತವಾಗಿರುತ್ತೆ ಕಾಂಗ್ರೆಸ್ ಹೈಕಮಾಂಡು. ಬಹುತೇಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗೋರು ಏನೇ ಇದ್ರು ಕೂಡ ಮ್ಯಾನೇಜ್ಮೆಂಟ್ ಕೋಟ. ಅವ್ರು ವ್ಯಕ್ತಿಗತವಾಗಿ ಎಷ್ಟೇ ವರ್ಚಸ್ಸಿರಲಿ, ಎಷ್ಟೇ ಪ್ರಭಾವಶಾಲಿ ಆಗಿರಲಿ, ಎಷ್ಟೇ ಜನಪ್ರಿಯನಾಗಿರಲಿ, ಅಂತಿಮ ನಿರ್ಧಾರ ಹೈಕಮಾಂಡು ಅಂತಂದಾಗ ಯಾರು ಬೇಕಾದ್ರೂ ಆಗ್ಬೋದು. ಆದ್ರೆ ಈಗ ಹಾಗಾಗ್ತಾ ಇಲ್ಲ. ಇಬ್ರು ಪ್ರಬಲವಾದ ವರ್ಚಸ್ವಿ ವ್ಯಕ್ತಿಗಳು, ಒಬ್ರು ಅಹಿಂದ ವರ್ಗ ಅಂತ ಅವ್ರು ಗುರುತಿಸ್ಕೊಳ್ತಿದ್ದಾರೆ, ಮತ್ತೊಬ್ರು ಒಕ್ಕಲಿಗ ಸಮುದಾಯದ ನಾಯಕ ಅಂತ ಅವ್ರು ಗುರುತಿಸ್ಕೊಳ್ತಾ ಇದ್ದಾರೆ. ಆಮೇಲೆ 2 ತಲೆಮಾರುಗಳ ಅಂತರ ಇದೆ. ಸುಮಾರು ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ಗೂ ಸುಮಾರು 15 ವರ್ಷಗಳ ಅಂತರ ಇರಬಹುದು. ಹಾಗಾಗಿ ಒಂದು ತಲೆಮಾರಿನ ಬದಲಾವಣೆ ಒತ್ತಡ ಕೂಡ ಇದೆ. ಅದ್ರ ಜೊತೆಗೆ SM ಕೃಷ್ಣ ಅವ್ರ ನಂತರ ಮತ್ತೊಬ್ಬ ಒಕ್ಕಲಿಗ ನಾಯಕ ಅಂತ ಮುಂಚೂಣಿಗೆ ಬಂದಿರೋರು ಅವರು. ಆಮೇಲೆ ಇದು ಇಡೀ ಈ ನಾಟಕೀಯ ವಾತಾವರಣದಲ್ಲಿ ನೋಡಿ, ಯಾವ ರೀತಿ ದಲಿತರು ಮತ್ತು ಲಿಂಗಾಯತರು ಅಪ್ರಸ್ತುತರಾಗೋಗ್ಬಿಟ್ಟಿದ್ದಾರೆ. ಅಲ್ಲಿ ಆಸ್ಪಿರೆಂಟ್ ಕೂಡ ಯಾರು ಕಾಣ್ತಾ ಇಲ್ಲ. ಆ ಸ್ಥಾನಕ್ಕಾಗಿ ನಾವು ಅಲ್ಲಲ್ಲಿ ಸ್ವಲ್ಪ ಗೊಣಗಾಡಿದ್ರು ಪಾಪ ಪರಮೇಶ್ವರು ಮತ್ತು ಅವ್ರ ಸಹಚರರೆಲ್ಲ. ಈ ಸಾರಿ ದಲಿತರಿಗೆ ಯಾಕೆ ಕೊಡಬಾರ್ದು ಚಾನ್ಸು ಅಂತ ಅದು ನಿಂತು ಹೋಗ್ಬಿಟ್ಟಿದೆ. ಲಿಂಗಾಯತರಂತೂ ಅಪ್ರಸ್ತುತರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಆ ರೀತಿ ವರ್ಚಸ್ಸಿರೋ ಕಾಂಗ್ರೆಸ್ ಮಂತ್ರಿಗಳ ಪೈಕಿ ಯಾರು ಕಾಣ್ತಾ ಇಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಾ ಲಗ್ಗೆ ಇಡಬಲ್ಲ ಅಂತಂದ್ಬಿಟ್ಟು. ಸೊ ಹೀಗಾಗಿ ನೋಡಿ, ಕೆಂಗಲ್ ಹನುಮಂತಯ್ಯನವ್ರ ನಂತರ ಸತತವಾಗಿ 15 ವರ್ಷ ಲಿಂಗಾಯತರು ಒಬ್ಬರಾದ್ಮೇಲೆ ಒಬ್ರು ಏಕೀಕರಣ ಆದ್ಮೇಲೆ ಮುಖ್ಯಮಂತ್ರಿಗಳು ಆಗ್ತಾ ಬಂದ್ರು. ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಮೊದಲು ಲಿಂಗಾಯತ ವಿರೋಧಿ, ಅದರ ನಂತರ ಲಿಂಗಾಯತ ಒಕ್ಕಲಿಗ ವಿರೋಧಿ ರಾಜಕೀಯ ಆಂದೋಲನವಾಗಿ ನಡ್ಕೊಂಡು ಬಂದ್ಬಿಟ್ಟಿದೆ. ಇದೇ ಮೊದಲ ಬಾರಿಗೆ ಒಬ್ಬ ಒಕ್ಕಲಿಗ ನಾಯಕ ಮುಂಚೂಣಿಯಲ್ಲಿದ್ದಾರೆ. ಪಕ್ಷ ಕಟ್ಟಿ ಬೆಳೆಸಿದ್ದಾನೆ, ಸಂಘಟನೆಯನ್ನು ಭದ್ರಪಡಿಸಿದ್ದಾನೆ, 100 ಕಾಂಗ್ರೆಸ್ ಭವನ ಕಟ್ಟಿಸೋ ಸಂಕಲ್ಪ ಮಾಡಿಬಿಟ್ಟು ಆಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದಾನೆ ಇತ್ಯಾದಿಯಾಗಿ ಒಂದು ಮುಂಚೂಣಿಗೆ ಬಂದಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಅಹಿಂದ ಕಾರ್ಡ್ ಯಾವ ಕ್ಷಣದಲ್ಲಾದ್ರೂ ಅವ್ರ ಹತ್ರ ಇರೋ ಒಂದು ಟ್ರಂಪ್ ಕಾರ್ಡ್ ಇದೆ. ಈಗ ತಕ್ಷಣವೇ ಜಾತಿ ಗಣತಿ ವರದಿ ಯಾವುದೇ ಕ್ಷಣದಲ್ಲಾದ್ರೂ ಸಬ್ಮಿಟ್ ಆಗ್ಬಿಡ್ಬೋದು, ಅದ್ರ ವಿವರಗಳು ಪ್ರಕಟವಾಗಿರ್ಬೋದು. ಅದಾದ ನಂತರ ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಕೋಲಾಹಲ ಸೃಷ್ಟಿಯಾಗುತ್ತೆ. ಆ ಟ್ರಂಪ್ ಕಾರ್ಡ್ ಕೂಡ ಅವರಲ್ಲಿ ಇದೆ ಅಂತ ಗೊತ್ತಿದ್ದೇನೆ ಸ್ವಲ್ಪ ಅವಸರ ಮಾಡ್ತಾ ಇದ್ದಾರೆ. ಆಮೇಲೆ ದಿಲ್ಲಿಗೆ ಹೋಗಿರೋರೆಲ್ಲ ಬಹುಪಾಲು ಒಕ್ಕಲಿಗ ಶಾಸಕರುಗಳೇ, ಬೇರೆ ಬೇರೆ ತಲೆಮಾರುಗಳು ಒಕ್ಕಲಿಗ ಶಾಸಕರೇ ದಿಲ್ಲಿಗೆ ಹೋಗಿದ್ದಾರೆ. ಸೊ ಅದರಿಂದ ಈಗ ಬರೀ DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ವಿಚಾರದಲ್ಲಿ ಜಾತಿ ಮುಖ್ಯವಾಗ್ತಾ ಇಲ್ಲ. ಅವರು ತಮ್ಮದೇ ಆದ ಒಂದು ರಾಜಕೀಯ ವ್ಯಕ್ತಿತ್ವವನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೂಡ ಪ್ರಕೃತಿ ನಿಯಮ ಬದಲಾವಣೆ ಅನ್ನೋದು ಪ್ರಕೃತಿ ನಿಯಮ ಅನ್ನೋ ಅನಿವಾರ್ಯತೆಯನ್ನು ಎದುರಿಸಲೇಬೇಕಾಗುತ್ತೆ. ಈ ಪ್ರಶ್ನೆ ಬಹುಶಃ ನಾಳೆ ನರೇಂದ್ರ ಮೋದಿ ಅವ್ರಿಗೂ ಬರ್ಬೋದು. ಇನ್ನೊಂದು 2 ವರ್ಷಕ್ಕೆ ನರೇಂದ್ರ ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆ ಶುರುವಾಗ್ಬಿಡುತ್ತೆ ರಾಷ್ಟ್ರಾದ್ಯಂತ. ಸರ್, ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.